ಹೆಲೋ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಪೋಸ್ಟ್ ಆಫೀಸ್ ಹುದ್ದೆಗಳಿಗೆ ಹೇಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಹಾಕ್ಬೋದು ಅಂತ ತಿಳಿಸಿಕೊಡ್ತಾ ಇದ್ದೇನೆ. ಕಂಪ್ಲೀಟ್ ಡೀಟೇಲ್ ವಿಡಿಯೋ ಇಲ್ಲಿದೆ. ಪೋಸ್ಟ್ ಆಫೀಸ್ನಲ್ಲಿ ಸಾಕಷ್ಟು ಹುದ್ದೆಗಳಿವೆ. 2024 ಖಾಲಿ ಇರುವ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. SSLC ಪಾಸಾದವರು ಎಲ್ಲರೂ ಕೂಡ ಇದಕ್ಕೆ ಅಪ್ಲೈಗಳನ್ನು ಮಾಡ್ಬೋದು. ಮೆರಿಟ್ ಮೂಲಕ ಇದಕ್ಕೆ ಆಯ್ಕೆ ಮಾಡ್ತಾರೆ. ಬನ್ನಿ ಫ್ರೆಂಡ್ಸ್, ಇದಕ್ಕೆ ಹೇಗೆ ಅಪ್ಲಿಕೇಶನ್ ಹಾಕೋದು ಅಂತ ನೋಡೋಣ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಫಸ್ಟ್ ನೀವು ಕ್ರೋಮಿಗೆ ಹೋಗಿ ಅಲ್ಲಿ ಇಂಡಿಯನ್ ಪೋಸ್ಟ್ TDS ಅಂತ ಟೈಪ್ ಮಾಡಿ. ಇದು ಈಸಿ ಮೆಥಡ್ ನಾನು ಹೇಳ್ತಾ ಇರೋದು. ಅಲ್ಲಿ ಫಸ್ಟ್ ವೆಬ್ಸೈಟ್ ಕಾಣ್ತಾರಲ್ಲ, ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಸಾಕಷ್ಟು ಆಪ್ಷನ್ಗಳು ಕಾಣಲಿಕ್ಕೆ ಸಿಗ್ತದೆ. ಅಲ್ಲಿ ಸ್ಟೇಜ್ 1 ಅಂತ ಉಂಟಲ್ಲ, ರಿಜಿಸ್ಟ್ರೇಷನ್ ಅಂತ, ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ರಿಜಿಸ್ಟ್ರೇಷನ್ ಕ್ಲಿಕ್ ಮಾಡಿ. ಹೀಗೆ ನಿಮಗೊಂದು ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗ್ತದೆ. ಇದನ್ನು ನೀವು ಮೊಬೈಲಲ್ಲಿ ಕೂಡ ಮಾಡ್ಬೋದು. ಇಲ್ಲಿರುವ ಎಲ್ಲ ಡೀಟೇಲ್ಸನ್ನು ಕೇರ್ಫುಲ್ಲಾಗಿ ಫಿಲ್ಅಪ್ ಮಾಡಿ. ಫಸ್ಟ್ ನಿಮ್ಮ ಮೊಬೈಲ್ ನಂಬರ್ ಹಾಕಿ. ಫಸ್ಟ್ ನಿಮ್ಮ 10 ಡಿಜಿಟ್ ಮೊಬೈಲ್ ನಂಬರ್ ಎಂಟರ್ ಮಾಡಿ. ಮೊಬೈಲ್ ನಂಬರ್ ಎಂಟರ್ ಮಾಡಿ ಆದ ನಂತರ ವ್ಯಾಲಿಡೇಟ್ ಮೊಬೈಲ್ ನಂಬರ್ ಕೊಡಿ. ವ್ಯಾಲಿಡೇಟ್ ಅಂದರೆ ನಿಮ್ಮ ಮೊಬೈಲ್ ನಂಬರಿಗೆ ಒಂದು OTP ಬರ್ತದೆ. ಆ OTPಯನ್ನು ಎಂಟರ್ ಮಾಡಿ ವ್ಯಾಲಿಡೇಷನ್ ಮಾಡಿ. ನೆಕ್ಸ್ಟ್ ನಿಮ್ಮ ಇಮೇಲ್ ಅಡ್ರೆಸ್ ಕೊಡಿ. ಕರೆಕ್ಟ್ ಇಮೇಲ್ ಅಡ್ರೆಸ್ ಕೊಡಿ. ಅದನ್ನು ಕೂಡ ಹಾಗೆ ವ್ಯಾಲಿಡೇಟ್ ಮಾಡಿ. ನಿಮ್ಮ ಇಮೇಲಿಗೆ ಒಂದು OTP ಬರ್ತದೆ. ಆ OTPಯನ್ನು ಎಂಟರ್ ಮಾಡಿ ವ್ಯಾಲಿಡೇಷನ್ ಮಾಡಿ. ನೆಕ್ಸ್ಟ್ ನಿಮ್ಮ ನೇಮ್ ಆ್ಯಸ್ ಪರ್ ಸೆಕೆಂಡರಿ ಸ್ಕೂಲ್ ಪಾಸ್ ಸರ್ಟಿಫಿಕೇಟ್, ಅಂದರೆ ನಿಮ್ಮ 10th ಹೇಗಿದೆಯಾ ಹಾಗೆಯೇ ಇಲ್ಲಿ ನೇಮನ್ನು ಎಂಟರ್ ಮಾಡಬೇಕು. ಕೇರ್ಫುಲ್ಲಾಗಿ ಎಂಟರ್ ಮಾಡಿ. ನೆಕ್ಸ್ಟ್ ನಿಮ್ಮ ಫಾದರ್ ನೇಮನ್ನು ಎಂಟರ್ ಮಾಡಿ. 10th ಸರ್ಟಿಫಿಕೇಟಲ್ಲಿ ಹೇಗಿದೆ ಹಾಗೆ ಎಂಟರ್ ಮಾಡಬೇಕು. ನೆಕ್ಸ್ಟ್ ನಿಮ್ಮ ಡೇಟ್ ಆಫ್ ಬರ್ತ್. ನೆಕ್ಸ್ಟ್ ಜೆಂಡರ್, ಜೆಂಡರ್ ಆದ ನಂತರ ಕಮ್ಯುನಿಟಿ, ನಿಮ್ಮ ಕಾಸ್ಟನ್ನು ಎಂಟರ್ ಮಾಡಬೇಕು. ನೆಕ್ಸ್ಟ್ ಸರ್ಕಲ್ ಇನ್ ವಿಚ್ ಸೆಕೆಂಡರಿ ಸ್ಕೂಲ್ ಪಾಸ್ಟ್, ಅಂದರೆ ನೀವು ಯಾವ ರಾಜ್ಯದಲ್ಲಿ ನಿಮ್ಮ ಸೆಕೆಂಡರಿ ಸ್ಕೂಲನ್ನು ಕಂಪ್ಲೀಟ್ ಮಾಡಿದ್ದೀರಂತ. ಇಲ್ಲಿ ನಿಮ್ಮ ಸ್ಟೇಟ್ ಯಾವುದಂತೂ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಇಯರ್ ಆಫ್ ಪಾಸಿಂಗ್, ಅಂದರೆ ನೀವು ಯಾವ ವರ್ಷದಲ್ಲಿ ಪಾಸ್ಔಟ್ ಆಗಿದ್ದೀರಾ ಆ ಇಯರನ್ನು ಎಂಟರ್ ಮಾಡಿ. ಇಲ್ಲಿ ಚೆಕ್ ಮಾಡಿ ಕ್ಲಿಕ್ ಮಾಡಿದರೆ ಆಯಿತು. ನೆಕ್ಸ್ಟ್ ಇಲ್ಲಿ ಕ್ಯಾಪ್ಚಾವನ್ನು ಎಂಟರ್ ಮಾಡಬೇಕು. ಕರೆಕ್ಟಾಗಿ ಎಂಟರ್ ಮಾಡಿ ಸಬ್ಮಿಟ್ ಕೊಡಿ. ಅಲ್ಲಿಗೆ ಈ ಸ್ಟೆಪ್ ಕಂಪ್ಲೀಟ್ ಆಗ್ತದೆ. ಸ್ಟೆಪ್ 1 ಕ್ಲಿಯರ್ ಆಗ್ತದೆ. ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ 2ಗೆ ಹೋಗೋಣ. ಇಲ್ಲಿ ಅಪ್ಲೈ ಆನ್ಲೈನ್ ಮೇಲೆ ಕ್ಲಿಕ್ ಮಾಡಿ. ಸ್ವಲ್ಪ ಟೈಮ್ ತಗೊಳ್ತದೆ. ಅಲ್ಲಿ ನಿಮಗೆ ಒಂದು ರಿಜಿಸ್ಟ್ರೇಷನ್ ನಂಬರ್ ಬರ್ತದೆ ಇಮೇಲಿಗೆ. ಆ ರಿಜಿಸ್ಟ್ರೇಷನ್ ನಂಬರ್ ಬಂದ ನಂತರ ಅಪ್ಲೈ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಹಾಕಿ, ನಿಮ್ಮ ಸ್ಟೇಟ್ ಹಾಕಿ ಸಬ್ಮಿಟ್ ಕೊಡಿ. ಲಾಗಿನ್ ಮಾಡಬೇಕು. ಲಾಗಿನ್ ಆದ ನಂತರ ಅಪ್ಲಿಕೇಶನ್ ಫಾರ್ಮ್ ಒಂದು ಓಪನ್ ಆಗ್ತದೆ. ಆ ಫಾರ್ಮನ್ನು ಕರೆಕ್ಟಾಗಿ ಫಿಲ್ ಮಾಡಬೇಕು. ಅಲ್ಲಿ ನಿಮ್ಮ ನೇಮ್, ಅಡ್ರೆಸ್, ಫಾದರ್ಸ್ ನೇಮ್, ಮದರ್ಸ್ ನೇಮ್, ಜೆಂಡರ್, ಕಾಸ್ಟ್ ಎಲ್ಲ ಅಲ್ಲಿ ಫಸ್ಟ್ ಹೇಗೆ ಎಂಟರ್ ಮಾಡಿದ್ದೀರಿ ಹಾಗೆ ಇಲ್ಲಿ ಕೂಡ ಎಂಟರ್ ಮಾಡಬೇಕು. ಎಂಟರ್ ಮಾಡಿ ಆದ ನಂತರ ನಿಮ್ಮ 10th ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಬೇಕು. ಅದಕ್ಕೆ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು. ನಿಮ್ಮ ID ಪ್ರೂಫನ್ನು ಕೂಡ ಅಪ್ಲೋಡ್ ಮಾಡಬೇಕು. ನಿಮ್ಮ ಮಾರ್ಕ್ಸನ್ನು, ID ಪ್ರೂಫ್ ಎಲ್ಲ ಅಪ್ಲೋಡ್ ಮಾಡಿ ಆದ ನಂತರ ಸಬ್ಮಿಟ್ ಕೊಟ್ಟ ಕೂಡಲೇ ನಿಮಗೆ ಇಲ್ಲಿ ಚೂಸ್ ಪ್ರಿಫರೆನ್ಸ್ ಅಂತ ಸಿಗ್ತದೆ. ಅಂದರೆ ನಿಮಗೆ ಯಾವ ಸ್ಟೇಟಲ್ಲಿ ಕೆಲಸ ಮಾಡಲಿಕ್ಕೆ ಇಷ್ಟ ಉಂಟು ಆ ಸ್ಟೇಟನ್ನು ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟ್ ವಿಲೇಜ್ ಸೆಲೆಕ್ಟ್ ಮಾಡಬೇಕು. ಯಾವ ವಿಲೇಜಲ್ಲಿ ಬೇಕು ಅದನ್ನು ಸೆಲೆಕ್ಟ್ ಮಾಡಬೇಕು. ಆದ ನಂತರ ಸಬ್ಮಿಟ್ ಕೊಡಿ. ನಿಮಗೊಂದು ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗ್ತದೆ. ಆ ಫಾರ್ಮನ್ನು ಪ್ರಿಂಟ್ ಮಾಡಿ ನಿಮ್ಮ ಬಳಿ ಜಾಗ್ರತೆಯಿಂದ ಇಟ್ಕೊಳ್ಳಿ. ಅಷ್ಟಾದ ನಂತರ ಈ ಸ್ಟೆಪ್ ಕ್ಲಿಯರ್ ಆಗ್ತದೆ. ಇಲ್ಲಿ ನಿಮಗೆ ಇದೆಲ್ಲ ಆದ ನಂತರ ಒಂದು ಚಲನ್ ಬರ್ತದೆ. ನೀವು ಕಾಸ್ಟ್ನ ವಯಸ್ಸು ಇರ್ತದೆ. ಅದು ನೀವು ಸಾಮಾನ್ಯ ವರ್ಗದವರಾದರೆ ₹100 ಕಟ್ಟಲಿಕ್ಕೆ ಇರ್ತದೆ. SC ST ಅದರ್ಸ್ ಆದರೆ ನಿಮಗೆ ಫ್ರೀ ಆಗಿರ್ತದೆ, ಕಂಪ್ಲೀಟ್ಲಿ ಫ್ರೀ ಇರ್ತದೆ ಇದು. ಆ ಚಲನನ್ನು ಇಲ್ಲಿ ಬ್ಯಾಕ್ ಬಂದು ಫೀ ಪೇಮೆಂಟ್ ಅಂತ ಉಂಟಲ್ಲ, ಫೀ ಪೇಮೆಂಟ್ ಸೆಲೆಕ್ಟ್ ಮಾಡಿ ನಿಮ್ಮ ಚಲನ್ ನಂಬರ್ ಹಾಕಿ ಅಲ್ಲಿ ಪೇ ಮಾಡಬೇಕು. ಆನ್ಲೈನ್ ಥ್ರೂ ಪೇ ಮಾಡಿ. ಗೂಗಲ್ ಪೇ, ಫೋನ್ಪೇ, ಪೇಟಿಎಮ್, ಅಮೆಝಾನ್ ಪೇ ಯಾವುದರ ಮುಖಾಂತರ ಕೂಡ ಪೇ ಮಾಡ್ಬೋದು. ₹100 ಪೇ ಮಾಡಿ ಆ ಚಲನನ್ನು ನಿಮ್ಮ ಬಳಿ ಇಟ್ಕೊಳ್ಳಿ. ಅಲ್ಲಿಗೆ ನಿಮ್ಮ ಅಪ್ಲಿಕೇಶನ್ ಪ್ರೋಸೆಸ್ ಕಂಪ್ಲೀಟ್ ಆಗ್ತದೆ. ಇದು ಫಸ್ಟ್ ಸ್ಟಾರ್ಟ್ ಡೇಟ್ 15/7/2024, ಜುಲೈ 15ಕ್ಕೆ ಸ್ಟಾರ್ಟ್ ಆಗಿದೆ. ಎಂಡ್ ಆಗೋದು ಆಗಸ್ಟ್ 5ಕ್ಕೆ ಎಂಡ್ ಆಗ್ತದೆ. ಅದರ ಮೊದಲು ಯಾರಿಗೆಲ್ಲ ಇಷ್ಟ ಉಂಟೋ ಅವರು ಅಪ್ಲಿಕೇಶನ್ ಹಾಕ್ಬೋದು.
ನಿಮ್ಮ ಮೆರಿಟ್ ಮುಖಾಂತರ ಇದು ನಿಮ್ಮನ್ನು ಸೆಲೆಕ್ಷನ್ ಮಾಡ್ತಾರೆ. ಇಷ್ಟು. Thank you for watching. Please do like, share, subscribe my channel and press the bell icon.